ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿ ನಿರಂತರ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ನೂತನ ಪರಾಭವ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯನ್ನು ಕೋರಿ ಈ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕೀರ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಪ್ರಾರ್ಥನೆಗೈಯುತ್ತಾ ಕಟಕ ರಾಶಿಯ ಈ ಯುಗಾದಿಯ ಫಲವನ್ನು ಈಗ ವಿಶ್ಲೇಷಣೆ ಮಾಡೋಣ. ಕಟಕ ರಾಶಿಯ ಈ ವರ್ಷದ ಒಂದು ಯುಗಾದಿಯ ಫಲದಲ್ಲಿ ಸಂಕಷ್ಟಗಳು ಏರಿಕೆ, ನೆಮ್ಮದಿ ಮರೀಚಿಕೆ ಎಂಬಂತಹ ಒಂದು ವಾಕ್ಯ ಬಂದಿದೆ. ಕಷ್ಟಗಳು ಏರಿಕೆ ಆಗ್ಬೋದು, ಜೊತೆಗೆ ನೆಮ್ಮದಿ ಅನ್ನೋದು ನಿಮಗೆ ಸ್ವಲ್ಪ ಒಂದು ಗಗನ ಕುಸುಮ ಅಥವಾ ಮರೀಚಿಕೆ ಆಗುವಂಥ ಒಂದು ಪ್ರಭಾವವು ಈ ಸಂವತ್ಸರದ ಫಲದಲ್ಲಿ ವ್ಯಕ್ತವಾಗಿವೆ. ಅಲ್ಲಿ ದೀರ್ಘಚಾರಿ ಗ್ರಹಗಳ ಒಂದು ಚಲನೆ ಅಥವಾ ಗೋಚಾರ ನಿಮಗೆ ಗಣನೆಗೆ ಬರುತ್ತೆ. ದೀರ್ಘಚಾರಿ ಗ್ರಹಗಳಂದರೆ ವಿಶೇಷವಾಗಿ ಅಲ್ಲಿ ಗುರುಗ್ರಹದ ಅನುಕೂಲತೆ ನಿಮಗೆ ಆರಂಭದಲ್ಲಿಯೂ ಮಧ್ಯಭಾಗದಲ್ಲಿಯೂ ಇರುವುದಿಲ್ಲ. ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಗುರುವಿನ ಅತಿಚಾರ ಬಂದಾಗ, ಅಂದರೆ ಗುರು ಆರಂಭದಲ್ಲಿ ಮಿಥುನದಲ್ಲಿಯೂ ಆಗ ವ್ಯಯದ ಗುರು ಬರ್ತಾನೆ. ಆಮೇಲೆ ಆ ಬಳಿಕ ನಿಮಗೆ ಜೂನ್ ತಿಂಗಳಿಂದ ನಿಮ್ಮ ರಾಶಿಗೇನು ಬರ್ತಂದರೆ ಜನ್ಮದ ಗುರು ಆಗಿ ಪರಿವರ್ತನೆ ಆಗ್ತಾನೆ. ಆ ಬಳಿಕ ಆತನಿಗೆ ಅತಿಚಾರದ ಒಂದು ಪರಿಸ್ಥಿತಿ ಬರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಅತಿಚಾರದಿಂದ ಆತನು ಮತ್ತೆ ಶಿವರಾಶಿಗೆ ಹೋಗ್ತಾನೆ. ಹಾಗಾಗಿ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಸ್ವಲ್ಪ ಮಟ್ಟಿಗೆ ಗುರುವಿನ ಬಲ, ಆ ಬಳಿಕ ಮತ್ತೊಮ್ಮೆ ನಿಮಗೆ ಜನ್ಮದ ಗುರುವಿನ ಫಲ ಇವೆಲ್ಲವೂ ಬರುವ ಕಾರಣ ಅಲ್ಲಿ ಗುರುಬಲದ ಒಂದು ನಿಮಗೆ ವ್ಯತ್ಯಾಸ. ಅದೇ ರೀತಿ ಶನಿ ಮಹಾರಾಜರ ಒಂದು ಪರಿಸ್ಥಿತಿ ನಿಮಗೆ ನವಮದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಮಹಾರಾಜರ ಒಂದು ಸ್ಥಿತಿ ಇರುವ ಕಾರಣ ಆದರೂ ನಿಮಗೆ ಅನೇಕ ರೀತಿಯ ವ್ಯತ್ಯಾಸಗಳಿಗೆ ಕಾರಣ ಆಗ್ಬೋದು. ರಾಹುಕೇತುಗಳ ವಿಚಾರ ಬಂದಾಗ ಅಷ್ಟಮದ ರಾಹು, ಧನಸ್ಥಾನದ ಕೇತು ಇರುವ ಕಾರಣ ಅನೇಕ ರೀತಿಯ ಒಂದು ಸಂಕಷ್ಟಗಳನ್ನು, ನಷ್ಟಗಳನ್ನು ಅಥವಾ ನಾನಾ ರೀತಿಯ ಧನ ವ್ಯಯ, ಅಪವ್ಯಯ ಆಗುವಂಥ ಸೂಚನೆಯು ನಿಮಗೆ ಈ ದೀರ್ಘಚಾರಿ ಗ್ರಹಗಳು ಕೊಡ್ತಾ ಇದ್ದಾವೆ. ಹಾಗೆಂದು ಮಾತ್ರಕ್ಕೆ ನಿಮಗೆ ಸಂವತ್ಸರದಲ್ಲಿ ಪೂರ್ತಿಯಾಗಿ ಕೆಟ್ಟದೇ ಆಗುತ್ತೆ, ಸಂವತ್ಸರದಲ್ಲಿ ಎಲ್ಲವೂ ಕಷ್ಟ ಆಗುತ್ತೆ, ಆ ಥರ ಇರೋ ಭಾವನೆ ಬೇಕಾಗಿಲ್ಲ. ಅಲ್ಲಿ ಕ್ಷಿಪ್ರವಾಗಿ ರಾಶಿ ಪರಿವರ್ತಿಸುವಂಥ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ತಿಂಗಳಲ್ಲಿ ಹಲವು ಬಾರಿ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಬುಧ, ಮಂಗಳ ಹಾಗೂ ಶುಕ್ರ ಮುಂತಾದ ಗ್ರಹಗಳು ನಿಮಗೆ ಹಲವಾರು ಬಾರಿ ಉತ್ತಮ ಫಲವನ್ನು ಕೊಡುತ್ತವೆ. ಅದೇ ರೀತಿ ನೀವು ತಿಂಗಳಿಗೆ ಒಮ್ಮೆ ರಾಶಿ ಪರಿವರ್ತನೆ ಆಗುವಂಥ ಸೂರ್ಯನ ಒಂದು ಪ್ರಭಾವ ಸಹ ನಿಮಗೆ ವರ್ಷದಲ್ಲಿ 4 ಬಾರಿ ಅತ್ಯುತ್ತಮ ಫಲ ಸಹ ಸಿಗಲಿದೆ. ಹಾಗಾಗಿ ಈ ಸಂವತ್ಸರ ಪೂರ್ತಿ ನಿಮಗೆ ಕೆಟ್ಟದೇ ಆಗುತ್ತೆ, ಪೂರ್ತಿ ಕಹಿಯೇ ಬರುತ್ತೆ ಅನ್ನೋದರ ಒಂದು ಚಿಂತನೆ ಬೇಕಾಗಿಲ್ಲ. ಮಧ್ಯೆ ಬರತಕ್ಕಂಥ ದೀರ್ಘಚಾರಿ ಗ್ರಹಗಳ ಅಡ್ಡ ಪರಿಣಾಮದಿಂದ ನಿಮಗೆ ಯಾವೆಲ್ಲ ತೊಂದರೆ ಆಗ್ಬೋದು ಅನ್ನೋದರ ಬಗ್ಗೆ ನೀವು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಹೈ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ತನುಮನ ಧನವನ್ನು ಪಣಕ್ಕೆ ಇಟ್ಟು ಏನಾದರೂ ನೀವು ಕೈ ಹಾಕೋದಾಗಲಿ ಇವೆಲ್ಲ ಅಷ್ಟು ಉತ್ತಮವಾದ ಆಯ್ಕೆ ಅಲ್ಲ. ಹಾಗಾಗಿ ಈ ಸಂವತ್ಸರದಲ್ಲಿ ಕಟಕ ರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಮೊದಲಿಂದ ಆರಂಭಿಸಿದರೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಶಿಕ್ಷಣ ಪಡೆಯುವಂಥವ್ರು ಅವರಿಗೆಲ್ಲ ವಿಶೇಷವಾದ ಪ್ರಯತ್ನ ಈ ಸಂವತ್ಸರದಲ್ಲಿ ಬೇಕು. ಈ ಸಂವತ್ಸರದಲ್ಲಿ ಕಟಕ ರಾಶಿಯ ವಿದ್ಯಾರ್ಥಿಗಳಲ್ಲಿ ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ, ಋಣಾತ್ಮಕ ಚಿಂತನೆ ಹೆಚ್ಚಾಗುತ್ತೆ. ಇನ್ನು ಕೆಲವರಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಇನ್ನು ಕೆಲವರಿಗೆ ಮೆಮರಿ ಪವರ್ಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ದುಶ್ಚಟ ಅಥವಾ ದುರಭ್ಯಾಸ, ದುಷ್ಟ ಮಿತ್ರರ ಸಹವಾಸಕ್ಕೆ ನೀವು ಬಲಿ ಬೀಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ರಾಹು ಕೇತುಗಳು ಸಹ ನಿಮಗೆ ವಿರುದ್ಧವಾಗಿ ನಿಂತಿದ್ದಾರೆ ವರ್ಷ ಪೂರ್ತಿ. ಅವೆಲ್ಲ ಇರುವ ಕಾರಣ ನೀವು ಅನೇಕ ರೀತಿಯ ಒಂದು ಅಭ್ಯಾಸದಲ್ಲಿ ಶ್ರದ್ಧೆ, ನಿಷ್ಠೆಯನ್ನು, ತಾಳ್ಮೆಯನ್ನು ಗಮನಿಸಬೇಕು. ಜೊತೆಗೆ ಆಲಸ್ಯ ಅಥವಾ ಸೋಮಾರಿತನ ಇತ್ಯಾದಿಗಳನ್ನು ನೀವು ಕಡಿಮೆ ಮಾಡಿಕೊಂಡು ಅಭ್ಯಾಸ ನಿಷ್ಠರಾಗಿ, ಜೊತೆಗೆ ಗುರು ಹಿರಿಯರ ಒಂದು ಏನಾದರೂ ಮಾರ್ಗದರ್ಶನಕ್ಕೆ ನೀವು ಎದುರಾಡದೆ ಅದನ್ನು ಒಂದು ಪಾಲನೆ ಮಾಡಿಕೊಂಡ್ರೆ ಆವಾಗ ನಿಮಗೆ ವಿದ್ಯೆಯಲ್ಲಿ ಪ್ರಗತಿ ಎಲ್ಲ ಸಿಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಪ್ರಯತ್ನ ಬೇಕು. ಅದೇ ರೀತಿ ದುಶ್ಚಟಗಳಿಂದ, ದುರಭ್ಯಾಸಗಳಿಂದ ದೂರ ಇರಬೇಕು. ಇನ್ನು ಯಾರೋ ಈ ಯುವಕರು, ಸಾಧಕರು ಅಥವಾ ಇನ್ನಿತರ ಯಾವುದೇ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವ್ರು ಹಾಗೆ ನಿಮಗೆ ಹಲವಾರು ಬಾರಿ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನ ಫಲ ಬರ್ಬೋದು. 5 ಬಾರಿ ಅರ್ಜಿ ಹಾಕಿದರೆ 5 ಬಾರಿ ನೀವು ರಿಜೆಕ್ಟ್ ಆಗ್ಬೋದು. ಕೊನೆಯದಾಗಿ 6ನೇದು 7ನೇದು ನಿಮಗೆ ಅದರಲ್ಲಿ ಜಾಬ್ ಸಿಗ್ಬೋದು. ಅಥವಾ ಕೆಲವೊಂದು ಉದ್ಯೋಗಾರ್ಥಿಗಳಿಗೆ ನಿಮಗೆ ಆ ಒಂದು ಸ್ವಲ್ಪ ಅಂತರದಲ್ಲಿ ನೆಕ್ ಟು ನೆಕ್ ಡಿಫರೆನ್ಸಿಂದ ನಿಮಗೆ ಅವಕಾಶಗಳು ಜಸ್ಟ್ ಮಿಸ್ ಆಗ್ಬೋಂಥ ಸಾಧ್ಯತೆ ಬರುತ್ತೆ. ಇನ್ನು ಈಗಾಗಲೇ ಉದ್ಯೋಗದಲ್ಲಿ ಇರುವಂಥ ಉದ್ಯೋಗಾರ್ಥಿಗಳಿಗೆ ಆ ಒಂದು ಉದ್ಯೋಗ ಪಡೆಯುವಂಥವರಿಗೆ ವಿಶೇಷವಾಗಿ ಅಲ್ಲಿ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆ ಕಿರುಕುಳ, ಕಿರಿಯರ ಜೊತೆಗೆ ವಾಗ್ವಾದ, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥ ಘಟನೆಗಳು ಆಗ್ಬೋದು. ಇನ್ನು ಕೆಲವರಿಗೆ ತಾತ್ಕಾಲಿಕವಾಗಿ ಉದ್ಯೋಗದಲ್ಲಿ ನಿಲುಗಡೆ ಆಗ್ಬೋದಾಗಲಿ ಅಥವಾ ಕಾಂಟ್ರಾಕ್ಟ್ಗಳು ಅವರಿಗೆ ಎಂಡಿಂಗ್ ಆಗುವಂಥದ್ದು ಮುಂತಾದ ಶಾಕ್ಗಳು ಸಹ ಬರ್ಬೋದು. ಯಾಕಂದರೆ ಭಾಗ್ಯದಲ್ಲಿ ಸ್ಥಾನದಲ್ಲಿ ಶನಿ ಮಹಾರಾಜರ ಪ್ರಭಾವ ಇರೋ ಕಾರಣ ಅಲ್ಲಿ ನಿಮಗೆ ಭಾಗ್ಯ ಅಂದರೆ ಅದೃಷ್ಟವು ಕೆಲವೊಮ್ಮೆ ನಿಮ್ಮ ವಿರುದ್ಧವಾಗಿ ಕೈ ಕೊಡ್ಬೋದು. ಹಾಗಾಗಿ
ಇವೆಲ್ಲವನ್ನು ನೀವು ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ಉದ್ಯೋಗಸ್ಥರು ಸಹ ಗಮನದಲ್ಲಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೆ ಉದ್ಯೋಗ ಬಿಡುವುದಾಗಲಿ, ಉದ್ಯೋಗ ಸ್ಥಳದಲ್ಲಿ ಏನಾದರೂ ವಿವಾದ, ಕಾಂಟ್ರವರ್ಸಿ ಮಾಡಲಿಕ್ಕೆ ಹೋಗೋದಾಗಲಿ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ನಿಮ್ಮದೇ ಮಾತು ನಿಮಗೆ ಮುಳು ಆಗ್ಬೋದು. ಹಾಗಾಗಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕು. ಇನ್ನು ಬಾಂಧವ್ಯದ ವಿಚಾರವನ್ನು ಹಾಗೆ, ಈ ಮನೆಯಲ್ಲಿ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಪದೇ ಪದೇ ಜಗಳಗಳು ಬರುವುದು ಹಣದ ವಿಚಾರವಾಗಿ, ಭೂಮಿ ವಿಚಾರವಾಗಿ, ಅಥವಾ ನಿಮ್ಮ ಒಂದು ವೃತ್ತಿಯ ವಿಚಾರವಾಗಿ ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಸೋದರ ಸೋದರಿಯರ ಮಧ್ಯೆ, ಅಥವಾ ಪತಿ ಪತ್ನಿಯರ ಮಧ್ಯೆನೂ ಬರ್ಬೋದು. ಅದೇ ರೀತಿ ಬಂಧು ಮತ್ತು ಮಿತ್ರರು ಅಂದರೆ ರಿಲೇಟಿವ್ಗಳಲ್ಲಿ ಸಹ ಹಾಗೆ ಮಾತಿನ ಚಕಮಕಿ, ವಾಗ್ವಾದಗಳು ಆಗ್ತವೆ. ನಿಮ್ಮ ವಿರುದ್ಧ ಇತರರು ಅಪಪ್ರಚಾರ ಮಾಡೋದು, ನಿಮಗೆ ಉದ್ದೇಶಪೂರ್ವಕ ಅವಮಾನ ಮಾಡುವಂಥದ್ದು, ಅಥವಾ ನಿಮ್ಮನ್ನು ಒಂದು ಹೀನಾಯವಾಗಿ ಕಾಣುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಒಂದು ಅನುಭವಗಳನ್ನು ಜೀವನದಲ್ಲಿ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವು ನಕಾರಾತ್ಮಕವಾಗಿ ತೆಗೆದುಕೊಂಡು ಎಲ್ಲವನ್ನು ನಿಮ್ಮ ಒಂದು ಪರಿಶುದ್ಧತೆಗೆ ಅಥವಾ ನಿಮ್ಮ ಒಂದು ಪ್ಯೂರಿಫಿಕೇಷನ್ಗೆ ಅಂತ ಸಕಾರಾತ್ಮಕವಾಗಿ ಭಾವನೆ ಮಾಡಿಕೊಂಡು ನೀವು ನಿಮ್ಮ ಒಂದು ಕರ್ತವ್ಯ, ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ಖಂಡಿತ ನಿಷ್ಠರಾಗಿರಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಹಾಗೆ ಸಾಮಾನ್ಯ ಮಧ್ಯಮ ಆರೋಗ್ಯ ಅಂತ ಹೇಳ್ಬೋದು. ಪದೇ ಪದೇ ಆರೋಗ್ಯದಲ್ಲಿ ಸೂಕ್ಷ್ಮ ವಿಚಾರಗಳು, ಉದಾಹರಣೆಗೆ ಕೆಲವೊಮ್ಮೆ ಹವಾಮಾನದಿಂದ, ಕೆಲವೊಮ್ಮೆ ನೀರಿನಿಂದ, ಆಹಾರದಿಂದ ಏನಾದರೂ ಇನ್ಫೆಕ್ಷನ್, ನಂಜುಗಳು ಆಗುವಂಥದ್ದು ಎಲ್ಲ ಸಾಧ್ಯತೆ ಬರುತ್ತೆ. ಇನ್ನು ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಿತವಾದ ಏನಾದರೂ ತೊಂದರೆಗಳು ಕೆಲವರಿಗೆ ಕಾಣಿಸ್ಕೋಬೋದು. ಉದಾಹರಣೆಗೆ ಋತುಚಕ್ರದಲ್ಲಿ ಬದಲಾವಣೆ ಇರೋದು, ಋತುಕಾಲದಲ್ಲಿ ಆಗುವಂಥ ವೇದನೆಗಳು, ನೋವುಗಳು, ಅಥವಾ ಗರ್ಭಾಶಯ, ಗರ್ಭಕೋಶ ಅಥವಾ ಪ್ರಸವಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಇವೆಲ್ಲ ಕೆಲವರಿಗೆ ಎದುರಾಗ್ಬೋದಾಗಿದೆ. ಹಾಗಾಗಿ ಆರೋಗ್ಯವು ಸ್ವಲ್ಪ ಸೂಕ್ಷ್ಮನೇ ಇರುತ್ತೆ, ಅಂದರೆ ತುಂಬ ಸ್ಮೂತಾಗಿ ಇರೋದಿಲ್ಲ. ಆರೋಗ್ಯದ ರಕ್ಷಣೆ ಬೇಕು, ಆರೋಗ್ಯದ ಕಾಳಜಿ ಬೇಕು, ಸೂಕ್ತವಾದ ಔಷಧೋಪಚಾರವನ್ನು ಸಕಾಲದಲ್ಲಿ ಮಾಡ್ಕೋಬೇಕು. ಸಣ್ಣ ಒಂದು ತೊಂದರೆ ಅಂತ ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ, ಅದನ್ನು ಸಕಾಲದಲ್ಲಿ ಚಿಕಿತ್ಸೆಯನ್ನು ಖಂಡಿತ ಪಡಿಬೇಕಾಗತ್ತೆ ಕಟಕದವರು. ಒಟ್ಟಿನಲ್ಲಿ ತನು ಮನ ಧನದ ಒಂದು ಸಂಯಮ, ತನು ಮನ ಧನದ ವಿಚಾರಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಇನ್ನು ರೆಕಾರ್ಡ್ಗಳು ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಅವೆಲ್ಲವೂ ಕೆಲವೊಮ್ಮೆ ಕಳ್ಳತನ, ನಷ್ಟ ಅಥವಾ ಕಳವು ಆಗುವಂಥ ಸಾಧ್ಯತೆ, ವಸ್ತು, ಒಡವೆ, ಹಣಗಳು ಸಹ ನಿಮಗೆ ಪ್ರಯಾಣ ಕಾಲದಲ್ಲೂ ಪ್ರವಾಸ ಕಾಲದಲ್ಲೂ ಅದು ನಷ್ಟ, ಕಳವು ಆಗುವಂಥ ಸಾಧ್ಯತೆ, ಅಥವಾ ಆನ್ಲೈನ್ನಲ್ಲಿ ಬೇರೆ ಬೇರೆ ರೀತಿಯ ವಂಚನಾ ಜಾಲ ಇರುತ್ತೆ. ನಿಮಗೆ ರಾಹುಕೇತುಗಳ ವಿರುದ್ಧವಾಗಿರ್ಕೊಂಡು ಆನ್ಲೈನ್ ವಂಚನೆಗೆ ನೀವು ಗುರಿ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಮುನ್ನೆಚ್ಚರಿಕೆ ಖಂಡಿತ ಈ ಸಂಸ್ಥೆಯಲ್ಲಿ ಬೇಕಾಗಿದೆ. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ, ದೊಡ್ಡ ಮೊತ್ತದ ಸಾಲ ಪಡೆಯುವಂಥದ್ದು, ಅದು ದೊಡ್ಡ ಮೊತ್ತದ ಸಾಲವನ್ನು ಇತರರಿಗೆ ಕೊಡುವಂಥದ್ದು, ಅದು ದೊಡ್ಡ ಮೊತ್ತದ ಸಾಲ ಮಾಡಿ ಏನಾದರೂ ಸ್ಟಾರ್ಟಪ್ ಮಾಡಲಿಕ್ಕೆ ಹೋಗುವಂಥದ್ದು ಅವೆಲ್ಲವೂ ಈ ವರ್ಷದಲ್ಲಿ ಅಷ್ಟೊಂದು ಅನುಕೂಲಕರವಾಗಿ ಬಂದಿಲ್ಲ. ಅವೆಲ್ಲ ಮಾಡಲಿಕ್ಕೆ ಹೋದರೆ ಕೈ ಸುಟ್ಟುಕೊಳ್ಳುವಂಥದ್ದು, ಜೊತೆಗೆ ಕಷ್ಟ, ನಷ್ಟ, ಭ್ರಷ್ಟವನ್ನು ಅನುಭವಿಸುವಂಥ ಒಂದು ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಎಲ್ಲ ಎಚ್ಚರಿಕೆಯನ್ನು ಖಂಡಿತ ಕಟಕ ರಾಶಿಯವರು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ನಿಮ್ಮ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಯಾವುದೇ ರೀತಿಯ ಒಂದು ಜಗಳಕ್ಕೆ, ಕಲಹಕ್ಕೆ, ವಾಗ್ವಾದಕ್ಕೆ ನೀವು ಎಡೆ ಮಾಡಿಕೊಡದೆ ನಿಮ್ಮ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಹಾಗಾಗಿ ಈ ಎಲ್ಲ ದೋಷಗಳ ನಿವಾರಣೆಗೆ ಏನು ಮಾಡ್ಬೋದು ಕಟಕ ರಾಶಿಯವರು? ನಮಗೆ ಇಷ್ಟೆಲ್ಲ ದೋಷ ಹೇಳಿದ್ದಾರೆ, ಶನಿ ಪೂರಕವಿಲ್ಲ, ಗುರು ವಿರುದ್ಧವಾಗಿದ್ದಾನೆ, ಇದು ರಾಹುಕೇತುಗಳ ವಿರುದ್ಧವಾಗಿರೋ, ಯಾವುದೇ ಚಿಂತೆ ಪಡೋದಿಲ್ಲ. ಅಲ್ಲಿ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಋಷಿ ಮುನಿಗಳು ಸೂಚನೆ ಮಾಡಿದ್ದಾರೆ. ನೀವು ವಿಶೇಷವಾಗಿ ನಿಮ್ಮ ಕುಲದೇವತೆನೋ, ಇಷ್ಟ ದೇವತೆನೋ, ಗ್ರಾಮ ದೇವತೆನೋ ಭಕ್ತಿ ಮಾಡಿಕೊಳ್ಳಿ. ಯಾರಿಗೆ ಶಿವನ ಒಂದು ನಿಷ್ಠೆ ಇದೆ ಅಂತ ಶಿವನ ಭಕ್ತರಿದ್ದರೆ ಈಶ್ವರನ ಭಕ್ತಿ ಮಾಡೋದು, ಶಿವನ ದೇವಾಲಯಗಳಿಗೆ ಸೋಮವಾರ ಸಂದರ್ಶನ ಮಾಡ್ಬೋದು. ಯಾರಿಗೆ ದೇವಿ, ದುರ್ಗಾದೇವಿ, ಅಮ್ಮನವ್ರ ಯಾವುದೇ ರೀತಿಯ ದೇವಿಯ ಒಂದು ಕ್ಷೇತ್ರದಿಂದ ಆಸಕ್ತಿ ಇದೆ ಅಂಥವರು ಅಮ್ಮನವರ ಭಕ್ತಿಯನ್ನು ಮಾಡೋದಾಗಲಿ, ದೇವಾಲಯಗಳ ಸಂದರ್ಶನ, ಮಂಗಳವಾರ, ಶುಕ್ರವಾರದೊಂದು ದೇವಿಯ ಭರಣೆಗಳು ಮಾಡುವಂಥದ್ದು, ಲಲಿತಾ ಅಷ್ಟೋತ್ತರ ಶತನಾಮ, ಲಲಿತಾ ಶತನಾಮ ಮುಂತಾದವುಗಳನ್ನು ಪಠನೆ ಮಾಡೋದಾಗಲಿ. ಹಾಗೆಯೇ ಈ ಸುಬ್ರಹ್ಮಣ್ಯ, ಗಣೇಶ ಅಥವಾ ನರಸಿಂಹಸ್ವಾಮಿ ಮುಂತಾದ ಭಕ್ತಿ ಮಾಡೋದ್ರಿಂದ ನಿಮಗೆ ರಾಹು ಕೇತುಗಳ ದೋಷ ಸಹ ಪರಿಹಾರ ಆಗುತ್ತೆ. ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅಭಿಷೇಕಗಳನ್ನು ಸಲ್ಲಿಸ್ಬೋದು, ನರಸಿಂಹಸ್ವಾಮಿಗೆ ಅಭಿಷೇಕಾದಿಗಳನ್ನು ಸಲ್ಲಿಸುವಂಥದ್ದು, ಹನುಮಾನ್ ಭಕ್ತಿ, ಆಂಜನೇಯನ ಭಕ್ತಿ, ಹನುಮಾನ್ ಚಾಲಿಸ ಇತ್ಯಾದಿಗಳ ಪಠನೆ ಸಹ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು ಮುಂತಾದವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಸ್ತೋತ್ರ ಮಾರ್ಗದ ಮೂಲಕ ನೀವು ದೋಷವನ್ನು ಕಳೆದುಕೊಳ್ಬೋದು. ಅದೇ ರೀತಿ ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಅಲ್ಲಿ ಇತರ ಗ್ರಹಗಳ ಒಂದು ದೋಷ ಇದ್ರೂ ಸಹ ನಿಮಗೆ ನಿವಾರಣೆ ಆಗುತ್ತೆ. ಹಾಗೆಯೇ ಶನಿವಾರ ಅರಳಿ ಬರ ಪ್ರದಕ್ಷಿಣೆ, ಶನಿವಾರದೊಂದು ದಾನ ಧರ್ಮಗಳ ಮಾರ್ಗ ಇವೆಲ್ಲವೂ ಸಹ ನಿಮಗೆ ಅನುಕೂಲಕರವಾಗಿದೆ. ಹಾಗಾಗಿ ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ದಾನ ಮಾರ್ಗನೋ ಯಾವುದೇ ಒಂದು ಸನ್ಮಾರ್ಗವನ್ನು ಅನುಸರಿಸಿ ಮಾಡಿದರೆ ಎಲ್ಲ ಕಟಕ ರಾಶಿಯವರಿಗೆ ಈ ನೂತನವಾದ ಪರಾಭವ ಸಂವತ್ಸರದಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭ ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಾವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.